ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ನಾನು ನಿಮ್ಮ ಬನ್ನೂರು ಹುಡುಗ ಕಿರಣ್ ಮಾತಾಡೋದು. ನಾನು ಹೊಸದಾಗಿ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ, ಮತ್ತು ಯೂಟ್ಯೂಬ್ಗೆ ಮತ್ತು ಫೇಸ್ಬುಕ್ಗೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನಾನು ಜಾಸ್ತಿ ರೇಸ್ ಹಸುಗಳದ್ದು ವೀಡಿಯೋ ಮಾಡ್ತಾ ಇರ್ತೀನಿ, ಮತ್ತು ನಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತು ನಮ್ಮದು ಅಣ್ಣವ್ರದ್ದೊಬ್ಬರದು ಮಂಡ್ಯದಲ್ಲಿ ನ್ಯೂಸ್ ಚಾನಲ್ ಆಫೀಸ್ನ ಓಪನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದೊಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ. ಇವತ್ತು ಅದ್ರದ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದು ಯಾವ ಥರ ಇತ್ತು ಮೊದಲು, ಅದಾದಮೇಲೆ ಇವಾಗ ಆಲ್ಟ್ರೇಷನ್ ಯಾವ ಥರ ಆಗಿದೆ, ಮತ್ತು ಎಲ್ಲ ಫಿನಿಶಿಂಗ್ ಆದಮೇಲೆ ಒಂದು ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಸ್ನೇಹಿತರೆ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇದು ನಮ್ಮ SV ಅಂತ ನಾನು ಇಷ್ಟಪಟ್ಟು ತಗೊಂಡಿದ್ದ ಹಸು. ಇದನ್ನ ಯಾವತ್ತೂ ಸೇಲ್ ಮಾಡಲ್ಲ, ಇದಿರೋವರೆಗೂ ನಮ್ಮ ಮನೇಲೇ ಇರುತ್ತೆ. ಮತ್ತೆ ಇದೊಂದು ನಮ್ಮ ಮಾವವ್ರ ಮನೇಲಿ ಇತ್ತು. ಇದನ್ನ ಸಾಬ್ರು ಕೊಡ್ತಾ ಇದ್ರು, ಸಾಯೋ ತರ ಆಗಿತ್ತು. ಇದನ್ನ ತಗೊಬಂದು ನಾನು ಸಾಕಿ 5 ವರ್ಷ ಸಾಕಿ. ಇದು ಬಂದು ಗೈಸ್ ನಮ್ಮ ತುಳಸಿ ಅಂತ, ನಮ್ಮ ಬಾವವ್ರ ಮನೇಲೆ ಹುಟ್ಟಿದ್ದು ಕರು ಇದು. ಇದನ್ನ ಕೊಟ್ಬಿಡ್ತಾ ಇದ್ರು ಬೇರೆಯವ್ರಿಗೆ, ಇಲ್ಲ ನಾನೇ ಸಾಕ್ತೀನಿ ಅಂದ್ಬಿಟ್ಟು ಈಸ್ಕೊಬಂದು ಸಾಕಿರೋದು. ಇವಾಗ 3 ತಿಂಗಳು ಕರು. ಚೆನ್ನಾಗೈತೆ. ಇದು ಕೊಡೋ ಏನಿಲ್ಲ. ಹಿಂದೆ ಒಂದು ಹಸು ಇಟ್ಕೊಂಡು ಬಂದಲ್ಲ, ಅದು ನಮ್ಮ ಮಾವವ್ರ ಮನೆಯಿಂದ ತಂದಿದ್ದು. ಅದು ಇಷ್ಟೇ ಇತ್ತು ಕರು. ಅದನ್ನ ಒಂದು 4-5 ವರ್ಷದಿಂದ ಸಾಕಿದ್ದು ಸ್ನೇಹಿತರೆ. ಇವಾಗ ಇದನ್ನು ಸಾಕ್ತಾಯಿದ್ದೀನಿ. ಇದಕ್ಕೆ ತುಳಸಿ ಅಂತ ಹೆಸರು ಕಟ್ಕೊಂಡಿದ್ದೀನಿ. ಇದು ಒಟ್ಟಿನಲ್ಲಿ ಇದು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಮ್ಮ ಮನೇಲೇ ಸಾಕ್ಬೇಕು ಅಂದ್ಕೊಂಡಿದ್ದೀನಿ ಇದನ್ನ. ಇದು ನಮ್ಮ ಮನೆ ನಾಯಿ ಗೈಸ್, ಸ್ವೀಟಿ ಅಂತ. ಇದನ್ನ ನಾನು ಬೆಂಗಳೂರಿಂದ ತರಿಸ್ಕೊಂಡಿದ್ದು ಸಾಕ್ಬೇಕಂತ. ಬಟ್ ಅದು ವಿಡಿಯೋ ಮಾಡಕ್ಕೆ ಬಂದಾಗಲೇ ಈ ಥರ ಓಡೋಡೋಗುತ್ತೆ. ಇದೇ ಗೈಸ್, ಈ ಮನೇಲಿ ನಮ್ಮ ಸ್ವೀಟಿ ಮರಿ ಹಾಕಿರೋದು 3 ಮರಿ ಆಗೈತೆ. ಅದು ಬ್ಲ್ಯಾಕ್ ಕಲರ್ದು ಹೆಣ್ಮರಿ, ಇನ್ನೆರಡು ವೈಟ್ ಇರೋದು ಗಂಡು ಮರಿ. ಒಂದು ಮರಿ ನಮ್ಮ ಬಾವವರೇ ಬೇಕು ಸಾಕೋತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ನನ್ನ ಅಣ್ಣನ ಮಗಳು ಒಬ್ಳು ಕೇಳಿದಾಳೆ ಬೇಕು ಅಂತ. ಈ ಬ್ಲ್ಯಾಕ್ ಮರಿ ಯಾರು ಕೇಳಿಲ್ಲ, ನೋಡೋಣ ಯಾರು ಕೇಳಿದ್ರೆ ಕೊಡ್ತೀನಿ, ಇಲ್ಲಾಂದರೆ ನಾನೇ ಸಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸ್ವೀಟಿ ಜೊತೆಗೆ ಇರಲಿ. ಫೀಮೇಲ್ ಆದರೆ ಯಾರು ಕೇಳಲ್ವಲ್ಲ. ಅದು ಯಾವ ಥರ ಸೌಂಡ್ ಮಾಡುತ್ತೆ ನೋಡಿ. ನಾನು ನಮ್ಮ ಸ್ವೀಟಿ ನಾಯಿಮರಿಗಳ ಜೊತೆ ಆಟ ಆಡ್ತಾ ಇರ್ತೀನಿ. ನಮ್ಮ ಮಾವ ಕಾಲ್ ಮಾಡಿ, ಬಪ್ಪ SVಗೆ ಮತ್ತೆ ಹಸುಗೆ ಹುಲ್ನ ಕಿತ್ತಿರ್ತೀನಿ ಅಂತಂತಾರೆ. ಯಾವ ಹುಲ್ ಕೂತಿದೆ ಮಾಡಕ್ಕೆ, ಬಾಯಿಗೆ ಕಬ್ಬನ್ ಕಳೆ ಕೀಳ್ತಾ ಇದ್ದೀನಿ, ಕಬ್ಬಂದು ಸೀಪ್ ಕೀಳ್ತಾ ಇದ್ದೀನಿ, ಬಾ ತಗೊಂಡು ಹೋಗ್ವಿ ಅಂತ ಹೇಳ್ತಾರೆ. ನಾನು ಹೇಳೋದು ಇಷ್ಟೇ, ನಮ್ಮಮ್ಮ ನನಗೋಸ್ಕರ ಇವತ್ತಿಗೂ ನಮ್ಮಮ್ಮ ಕೆಲಸ ಮಾಡ್ತಾ ಇದ್ರೆ, ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಮಟನ್ ಆಟರಿಗೆಲ್ಲ ಹೋಗ್ತೀನಿ. ಬಟ್ ನಂದೊಂದು ಆಸೆ ಇರೋದಷ್ಟೇ, ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅವಳು ಮರೆವಳು ಅವಳಿಗೆ ಇವಾಗ ತೊಂಡೆ ತರಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಅಮ್ಮವರು ಮತ್ತು ಅವರ ಜೊತೆಲಿರೋರೆಲ್ಲ ತೊಂಡೆನ ಕೀಳ್ತಿದ್ದಾರೆ. ಯಾವ ಥರ ಕಿತ್ತು ಮಡಗಿರ್ತಾರೆ ಅಂದರೆ, ಈ ಥರ ಕಿತ್ತು ಮಡಗಿರ್ತಾರೆ. ಈ ತೊಂಡೆನ ಎತ್ಕೊಂಡು ಲೈನಲ್ಲಿ ಇರುತ್ತೆ ಕಬ್ಬನ ಗದ್ದೆ ಒಳಗಡೆ ನುಗ್ಗಿ, ಅದನ್ನು ತಗೊಂಡೋಗಿ ಕಟ್ಕೊಂಡು ಹಸುಗೆ ತಗೊಂಡೋಗ್ಬೇಕು ಸ್ನೇಹಿತರೆ. ನಮ್ಮ SV ಇದೆಯಲ್ಲ, SVಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಇವರು ನಮ್ಮಮ್ಮ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಪ್ರೀತಿ ಜಾಸ್ತಿ ಅದಕ್ಕೋಸ್ಕರ ಈ ಥರ ತೊಂಡೆ ಏನಾದ್ರು ಸೀಬ್ಗೆ ಏನಾರು ಕಳೆಗೆ ಹೋದಾಗ ಅವರೇ ಫೋನ್ ಮಾಡಿ ಹೇಳ್ತಾರೆ, ಬಪ್ಪ ಇಲ್ಲಿದೆ ತಗೊಂಡು ಹೋಗಿ ಬಸ್ಸುಗೆ ಅಂತ. ಹೋಗಿ ಕಟ್ಕೊಂಡು ತಗೊಂಡೋಗ್ತೀನಿ ಸ್ನೇಹಿತರೆ. ಫೈನಲಿ ಗೈಸ್, ಇದೊಂದು ಪಿಂಡಿ ಮತ್ತು ಅದೊಂದು ಪಿಂಡಿ, 2 ಪಿಂಡಿ ಆಯಿತು. ಇವಾಗ 2 ಪಿಂಡಿನೂ ತಗೊಂಡು ಗಾಡಿ ಮೇಲೆ ಮಡಿಕೊಂಡು ಹೋಗ್ಬೇಕು. 1 ಪಿಂಡಿ ಸ್ನೇಹಿತರೆ, ಇನ್ನೊಂದು ಪಿಂಡಿ ಐತೆ, ತಗೊಬರ್ಬೇಕು. ಇವಾಗ ತಗೊಂಡೋಗಿ ಮನೆಗೆ ಹಾಕ್ಬಿಟ್ಟು ಆಮೇಲೆ ತಗೊಬತ್ತೀನಿ ಅದನ್ನ ಹೋಗಿ. ಇವು ಹುಲ್ಲೆಲ್ಲ ತಗೊಂಡೋಗಿ ಹಾಕ್ಬಿಟ್ಟು ಸ್ನೇಹಿತರೆ, ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕು. ಏನಕ್ಕಪ್ಪ ಅಂದ್ರೆ ಇವತ್ತು ಗುರುವಾರ ಆಗಿದ್ರಿಂದ ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕು. ಹುಲ್ಲೆಲ್ಲ ತಗೊಂಡೋಗಿ ಹಾಕ್ಬಿಟ್ಟು ಹಸುಗೆಲ್ಲ ಹಾಕ್ಬಿಟ್ಟು ರಾಯರ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನೂರ್ಗೆ ಹೋಗ್ಬೇಕು. ನಮ್ಮ ಅಣ್ಣವರು ನ್ಯೂಸ್ ಚಾನಲ್ದು ಆಫೀಸ್ನೆಲ್ಲ ಆಲ್ಟರ್ನೇಟ್ ಮಾಡಿಸ್ತಾ ಇದ್ದಾರೆ. 12ನೇ ತಾರೀಕು ಓಪನ್ ಇರೋದು. ಅದ್ರದ್ದು ಇವಾಗ ಆಲ್ಟರ್ನೇಟ್ ಯಾವ ತರ ಮಾಡಿಸ್ತಿದ್ರು ಅಂತ ಅದ್ರದ್ದು ಫುಲ್ ವಿಡಿಯೋ ಮಾಡ್ತೀನಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಇದೆ, ಅದ್ರದ್ದು ಮಾಡ್ಬಿಟ್ಟು ನಿಮ್ಗೆ ನಾನು ಮತ್ತೆ ಪ್ರಸರಣ ಹೋಗ್ಬೇಕು ಅದು ಕ್ಲೀನ್ ಮಾಡಕ್ಕೆ. ಹೋಗಿ ಅದೆಲ್ಲ ಕ್ಲೀನ್ ಎಲ್ಲ ಮಾಡ್ಬಿಟ್ಟು ನಿಮ್ಗೆ ಸ್ನೇಹಿತರೆ ಅದೊಂದು ಅಪ್ಡೇಟ್ ಕೊಡ್ತೀನಿ. ಅದನ್ನ ನ್ಯೂಸ್ ಚಾನಲ್ ಮೊದ್ಲು ಹೇಗಿತ್ತು, ಆಲ್ಟ್ರೇಷನ್ ಆದ್ಮೇಲೆ ಹೆಂಗಿತ್ತು, ಮತ್ತೆ ಓಪನ್ ಆದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಯಾವ ತರ ಇರುತ್ತೆ ಅಂತ. ಇವಾಗ ಹುಲ್ ತಗೊಂಡೋಗಿ ಮನೆಗೆ ಹಾಕ್ಬಿಟ್ಟು ಸ್ನೇಹಿತರೆ ರಾಯರ ದೇವಸ್ಥಾನಕ್ಕೆ ಹೋಗಿದ್ದು ಮಂಡ್ಯಕ್ಕೆ ಹೋಗ್ತೀನಿ ಸ್ನೇಹಿತರೆ. ಇದೆ ಸ್ನೇಹಿತರೆ ನಮ್ಮ ರಾಯರು ದೇವಸ್ಥಾನ. ನಮ್ಮ ಬನ್ನೂರಲ್ಲಿ ಎಲ್ಲ ಇದೆ ಅಂತಂದ್ರೆ, ನಮ್ಮ ಕೋದಂಡ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದ ದೇವಸ್ಥಾನದ ಒಳಗಡೆ ನಮ್ಮ ರಾಯರ ದೇವಸ್ಥಾನ ಇದೆ. ಎವ್ರಿ ಗುರುವಾರ ನಾನು ಹೋಗ್ತೀನಿ, ಯಾವತ್ತೂ ಮಿಸ್ ಮಾಡಿಲ್ಲ, ಮಿಸ್ ಮಾಡೋದು ಇಲ್ಲ. ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ದೇವಸ್ಥಾನಕ್ಕೆ ಹೋಗಿದ್ದು ಸ್ನೇಹಿತರೆ. ಮಂಡ್ಯಕ್ಕೆ ಹೋಗ್ಬೇಕಂತ ಹೇಳಿದ್ನಲ್ಲ, ನಮ್ಮ ಸಂತೋಷನವರು ಹೊಸದಾಗಿ ನ್ಯೂಸ್ ಚಾನೆಲ್ನ ಓಪನ್ ಮಾಡ್ತಾ ಇದ್ರು. ಎಲ್ಲಿ ಬರುತ್ತಪ್ಪ ಅದಾದ್ರೆ ಹೊಸಳ್ಳಿ ಸರ್ಕಲಿಂದ ಸ್ವಲ್ಪ ಮುಂದೆ ಹೋದ್ರೆ ಹೊಸದಾಗಿ ಒಂದು ಪೊಲೀಸ್ ಸ್ಟೇಷನ್ ಓಪನ್ ಆಗಿದೆ. ಅದರ ಆಪೋಸಿಟೇನೆ ನಮ್ಮ ನ್ಯೂಸ್ ಚಾನೆಲ್ ಬರೋದು. ಮತ್ತೆ ನಾನು ಯಾರ್ಯಾರು ಹೋಗಿದ್ವಿ, ನಾನು ಮತ್ತೆ ಸಂತೋಷಣ, ನಮ್ಮ ಮತ್ತೆ ಪಾಲಳಿ ಬುಲೆಟು ಮತ್ತೆ ನಮ್ಮ ಪ್ರಸನ್ನ ಅವರೆಲ್ಲ ಹೋಗಿದ್ವಿ. ಈ ತರ ಎಂಟ್ರೆನ್ಸ್ ಇದೆ ಸ್ನೇಹಿತರೆ. ಇವರೇ ನಮ್ಮ ಸಂತೋಷಣವರು. ಇವರೇ ಇವಾಗ ನ್ಯೂಸ್ ಚಾನೆಲ್ನ ಓಪನ್ ಮಾಡ್ಬೇಕು ಅನ್ಕೊಂಡಿರೋದು. ನಮ್ಮ ಪ್ರಸನ್ನವರು ಡೋರ್ನ ಓಪನ್ ಮಾಡ್ತಾರೆ.
ಡೋರ್ ಓಪನ್ ಮಾಡಾದ್ಮೇಲೆ ಪೇಂಟ್ ಅವ್ರು ಬಂದ್ರು, ಹೊರಗಡೆ ಎಲ್ಲ ಪೇಂಟ್ ಮಾಡಿ ಇದ್ ಮಾಡಿದ್ರು. ಯಾವ ತರ ಇತ್ತು ಅಂದ್ರೆ ಸ್ಟಾರ್ಟಿಂಗು ಆಫೀಸು ಇದೇ ತರ ಇತ್ತು ಸ್ನೇಹಿತರೆ. ಏನಂತಂದ್ರೆ ಎಂಟ್ರೆನ್ಸ್ ಹೋದ್ಮೇಲೆ ಒಂದು ಫುಲ್ ಹಾಲ್ ಇತ್ತು. ಏನಂದ್ರೆ ಅದರಲ್ಲಿ ಏನು ಆಲ್ಟ್ರೇಷನ್ ಮಾಡ್ಸಿರ್ಲಿಲ್ಲ. ಅದಾದ್ಮೇಲೆ ಆ ಸೆಂಟ್ರಿಗೆ ಒಂದು ಆಲ್ಟ್ರೇಷನ್ ಮಾಡಿ ಆ ಕಡೆ ನ್ಯೂಸ್ ಚಾನಲ್, ಇವಾಗ ಯಾರಾದ್ರೂ ಬಂದ್ರೆ ಅದನ್ನ ನ್ಯೂಸ್ ಚಾನಲ್ ಮಾಡೋದು, ಅದು ಯಾವ ತರ ಇರುತ್ತೆ ರೈತರಿಗೋಸ್ಕರ ಅಂತ ನಮ್ಮ ಅಣ್ಣ ಸಂತೋಷ್ ಅಣ್ಣ ಅವ್ರು ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪಾರ್ಟೇಷನ್ ಮಾಡಿ ಆ ಪಾರ್ಟೇಷನ್ ಅಲ್ಲಿ ಆ ಯಾರಾದ್ರೂ ಸ್ಟಾಫ್ಗಳು ಇರ್ತಾರಲ್ಲ, ಸ್ಟಾಫ್ಗಳಿಗೋಸ್ಕರ ಇನ್ನೊಂದು 8ರಿಂದ 10 ಜನ ಸ್ಟಾಫ್ಗಳಿಗೆ ಇದ್ ಮಾಡ್ತಾರೆ. ಅಲ್ಲಿ ಒಂದು 8ರಿಂದ 10 ಜನಕ್ಕೆ ಟೇಬಲ್ ಮಾಡಿಸ್ತೀವಿ. ಮತ್ತೆ ಒಂದು ಸೋಫಾ ಸೆಟ್ ಬರುತ್ತೆ. ಅದಾದ್ಮೇಲೆ ಆ ಕಡೆ ಅಲ್ಲಿ ಮೂಲೆಯಲ್ಲಿ ಡ್ರಮ್ ಅಡಗಿದ್ರಲ್ಲ, ಆ ಡ್ರಮ್ ಹತ್ರ ಒಂದು ಆಫೀಸ್ ರೂಮ್ ಬರುತ್ತೆ. ನಮ್ಮ ಸಂತೋಷ್ ಅವ್ರಿಗೆ ಅದು ಆಫೀಸ್ ರೂಮ್ ಬರುತ್ತೆ. ಅದಾದ್ಮೇಲೆ ಇಷ್ಟು ಪ್ಲಾನಿಂಗ್ ಇತ್ತಂತ ಹೇಳಿ ನಮ್ಮ ಸಂತೋಷ್ ಅವ್ರು ನಮ್ಗೆ ಹೇಳಿದ್ರು. ಸರಿ ಅಣ್ಣ ಆಯ್ತು ಅಂತ ಹೇಳಿದ್ಕೆ, ಸರಿ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಮಾಡಿದ್ವಿ ಸ್ನೇಹಿತರೆ. ಅದಾದ್ಮೇಲೆ ಪೇಂಟಿಂಗ್ ಅವ್ರು ಬಂದಿರು, ಪೇಂಟಿಂಗ್ ಎಲ್ಲ ಮಾಡಿ ಮತ್ತೆ ವಾಶ್ರೂಮ್ಗೆಲ್ಲ ಡೋರ್ ಹಾಕೋದಿತ್ತು, ಮತ್ತೆ ಪ್ಲೇವುಡ್ ಸೀಟ್ ಎಲ್ಲ ಹಾಕೋದಿತ್ತು. ಇಲ್ಲಿ ಫ್ರಂಟ್ ಅಲ್ಲಿ ಬಂದು ಈ ಫ್ರಂಟ್ ಇದು ಪೇಂಟಿಂಗ್ ಎಲ್ಲ ಮಾಡಿದ್ರು ಸ್ನೇಹಿತರೆ. ಇದನ್ನ ಅದು ಕ್ರೀಮ್ ಕಲರ್ ಬರುತ್ತೆ ಇದು ಪೇಂಟ್. ಅದನ್ನ ಪೇಂಟಿಂಗ್ ಮಾಡಾದ್ಮೇಲೆ ಇದು ಮುಂದೆ ಫ್ರೇಮ್ ಬರುತ್ತಲ್ಲ ಸ್ನೇಹಿತರೆ, ಇದು ಹಾಕಿದ್ರಲ್ಲ, ಬೀಡಿಂಗ್ ಹಾಕಿದ್ರಲ್ಲ, ಮತ್ತೆ ಕಬ್ಬಣ ಎಲ್ಲ ಇಟ್ಕೊಂಡಿದ್ರಲ್ಲ, ಇಲ್ಲಿಗೆ ಫುಲ್ಲು ಇದು ಬರುತ್ತೆ, ಅದು ಗ್ಲಾಸ್ ಬರುತ್ತೆ. ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ ಫ್ರಂಟ್ ಅಲ್ಲಿ. ಅದಾದ್ಮೇಲೆ ಸ್ನೇಹಿತರೆ ಆ ಗ್ಲಾಸ್ ಫಿಟ್ಟಿಂಗ್ ಆದ್ಮೇಲೆ ಆಫೀಸ್ ರೂಮ್ ಇದೇ ತರ ಬರುತ್ತೆ, ಈ ತರ ಬರುತ್ತೆ. ಆಫೀಸ್ ರೂಮ್ಗೆ ಗ್ಲಾಸ್ ಫಿಟ್ಟಿಂಗ್ ಆಗಿತ್ತು. ಮತ್ತೆ ಈ ತರ ನಮ್ಮ ಯಾವ್ಯಾವ ಕಲರ್ ಬೇಕೋ ಆ ತರದನ್ನ ತಂದು ಎಲ್ಲ ಆಲ್ಟ್ರೇಷನ್ ಮಾಡಿದ್ವಿ ಗೋಡೆಗೆಲ್ಲ. ಅದಾದ್ಮೇಲೆ ಔಟ್ಡೋರ್ಗುನು ಗ್ಲಾಸ್ ಫಿಟ್ಟಿಂಗ್ ಇರುತ್ತೆ. ಔಟ್ಡೋರ್ಗುನು ಗ್ಲಾಸ್ ಫಿಟ್ಟಿಂಗ್ ಇರೋದ್ರಿಂದ ಗ್ಲಾಸ್ ಫಿಟ್ಟಿಂಗ್ ಅವ್ರು ಬಂದು ಫಿಟ್ಟಿಂಗ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಮ್ಮ ಆಫೀಸ್ ಇತ್ತಲ್ಲ, ಅಲ್ಲಿ ನಮ್ಮ ಇದಕ್ಕೆಲ್ಲ ಕೆಳಗಡೆ ಎಲ್ಲ ಮ್ಯಾಟ್ ಎಲ್ಲ ಹಾಸ್ಬೇಕಾಗಿತ್ತು. ಅದಾದ್ಮೇಲೆ ಈ ತರ ಗೋಡೆಗೆ ಪೇಂಟ್ ಮಾಡಿಸಿರ್ಲಿಲ್ಲ ನಾವು, ಇದನ್ನ ಮಾಡ್ಸಿದ್ವಿ, ಸ್ಟಿಕ್ಕರಿಂಗ್ ಬರುತ್ತಲ್ಲ, ಅದನ್ನ ಸ್ಟಿಕ್ಕರಿಂಗ್ ತಂದು ಅಂಟಿಸಿ ಈ ತರ ವುಡ್ ಅಲ್ಲೆಲ್ಲ ಹಾಕ್ಸಿ ಮಾಡಿದ್ವಿ ಸ್ನೇಹಿತರೆ. ಅದಾದ್ಮೇಲೆ ನಮ್ಮ ಬುಲೆಟ್ ಅಣ್ಣವ್ರು ಇದೆಲ್ಲ ಪಾಲಳಿ ಬುಲೆಟ್ ಅಣ್ಣವರು ಅವ್ರು ಬಂದು ನೆಲ ಎಲ್ಲ ಒರೆಸ್ತಾ ಇದ್ರು. ಮತ್ತೆ ಈ ತರ ಎಲ್ಲ ಆಫೀಸ್ ರೂಮು, ಮತ್ತೆ ಸ್ಟಾಫ್ ರೂಮು, ಮತ್ತೆ ಲಿವಿಂಗ್ ಏರಿಯಾ, ಮತ್ತೆ ನಮ್ಮ ಯಾರಾದ್ರೂ ಬಂದ್ರೆ ಅದರಲ್ಲಿ ಇದ್ ಮಾಡೋ ತರ ಇತ್ತು. ಈ ಗೋಡೆಗೆ ಬಂದು ಗ್ರೀನ್ ಕಲರ್ ಇದ್ ಬರುತ್ತೆ ಸ್ನೇಹಿತರೆ, ಫುಲ್ಲು ಗ್ರೀನ್ ಕಲರ್ ಸ್ಕ್ರೀನ್ ಇರುತ್ತೆ. ಏನಕ್ಕಂದ್ರೆ ಏನಾದ್ರು ಮಾತಾಡ್ಬೇಕೇನಂದ್ರೆ ಇದ್ ಬರುತ್ತೆ, ಮಾತಾಡೋಕ್ಕೋಸ್ಕರ ಅದನ್ನ ಮಾಡಿದೀವಿ. ಮತ್ತೆ ನಾವ್ ಏನೇ ತಗೋಬೇಕಂದ್ರು ರಾಕೇಶ್ ಹಾರ್ಡ್ವೇರ್ ಅಂತ ಇದೆ, ಅಲ್ಲಿಗೆ ಹೋಗಿದ್ವಿ. ಮತ್ತೆ ಒಂದು ಪ್ಲೇವುಡ್ ಸೀಟ್ ಬೇಕಾಗಿತ್ತು, ಡೋರ್ ಮಾಡಿಸ್ಬೇಕಾಗಿತ್ತು. ಇವಾಗ ವಾಶ್ರೂಮ್ದು ಮತ್ತೆ ಇದ್ರದ್ದು ನ್ಯೂಸ್ ಓದ್ತಾರಲ್ಲ ಅದ್ರದ್ದೊಂದು ಇದಕ್ಕೆಲ್ಲ ಹೋಗ್ಬೇಕಿತ್ತಲ್ಲ, ಅದಕ್ಕೆಲ್ಲ ಡೋರ್ ಮಾಡಿಸ್ಬೇಕಿತ್ತು. ಆಮೇಲೆ ಅಲ್ಲಿ ವುಡ್ ತಗೊಂಡು, ಅಲ್ಲಿ ಬಾಬು ವುಡ್ ಸರಿ ಇದೆ ಅಂತ ಇದೆ, ಅಲ್ಲಿಗೆ ಹೋಗಿ ಅವ್ರಿಗೆ ಹೇಳಿ ಅದನ್ನ ಇವಾಗ ಪಾಲಿಶ್ ಕೊಡಿಸ್ಬೇಕಲ್ಲ, ಮತ್ತೆ ಹತ್ರಿ ಹೊಡಿಸ್ಬೇಕಲ್ಲ, ಅಲ್ಲಿಗೆಲ್ಲ ತಗೊಂಡೋಗಿ ಇದು ಮಾಡಿಸ್ಕೊಬಂದ್ವಿ. ಮತ್ತೆ ಅದಾದ್ಮೇಲೆ ನಮ್ಮ ಸಂತೋಷ್ ಅಂತ ಮಂಗಳದವರು ವುಡ್ ವರ್ಕರ್ ಅವ್ರು ಬಂದು ನಮಗೆ ಡೋರ್ ಎಲ್ಲ ಹಾಕ್ಬೇಕಾಗಿತ್ತು. ಅವರೆಲ್ಲ ಡೋರ್ ಹಾಕೊಡ್ತಾ ಇದ್ರು ಸ್ನೇಹಿತರೆ. ಇಲ್ಲಿಗೆ ಡೋರ್ ಹಾಕ್ಬೇಕಾಗಿತ್ತು, ಇಲ್ಲಿಗೆ ಡೋರ್ ಎಲ್ಲ ಫಿಟ್ ಮಾಡ್ತಾ ಇದ್ರು. ಈ ತರ ಮಾಡಿದ್ವಿ ಸ್ನೇಹಿತರೆ. ಮತ್ತೆ ವಾಶ್ರೂಮ್ದು ಮತ್ತೆ ಗ್ಲಾಸ್ದು ಔಟ್ ಆಫ್ ಸೈಡ್ ಇದೆಲ್ಲ ಫಿಟ್ ಮಾಡಿದ್ವಿ. ವಾಶ್ರೂಮ್ದು ಈ ತರ ಬಂತು ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಮ್ಯಾಟ್ ಹಾಸ್ಬೇಕು. ಬಟ್ ಇವಾಗ ಅವರು ಡೋರ್ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಆದ್ಮೇಲೆ ಫುಲ್ ಕೆಳಗಡೆ ಮ್ಯಾಟ್ ಎಲ್ಲ ಹಾಸ್ಬೇಕು. ಮತ್ತೆ ಇದು ಏನಕ್ಕೆ ಮಾಡ್ತಾ ಇರೋದು ಅಂತಂದ್ರೆ, ನಮ್ಮ ವರ್ಕರ್ಸ್, ನಮ್ಮ ಅಣ್ಣವರ ಆಫೀಸ್ಗೆ ವರ್ಕರ್ಸ್ ಅಂತ ಬರ್ತಾರಲ್ಲ, ಅವ್ರಿಗೆ ಟೇಬಲ್ ಬೇಕಲ್ವಾ ಸಿಸ್ಟಮ್ ಯೂಸ್ ಮಾಡೋಕ್ಕೋಸ್ಕರ, ಅದಕ್ಕೋಸ್ಕರ ಈ ತರ ಮಾಡ್ತಾ ಇದೀವಿ. ಮತ್ತೆ ಅದಾದ್ಮೇಲೆ ಪಟ್ಟಿಲ ತಂದ್ಕೊಟ್ಟಾದ್ಮೇಲೆ ಈ ತರ ಟೇಬಲ್ ಮಾಡೋಕೆ ಈ ತರ ರೆಡಿ ಮಾಡಿದ್ರು ಸ್ನೇಹಿತರೆ. ಅದಾದ್ಮೇಲೆ ಇದ್ರ ಮೇಲೆ ಇದ್ ಮಾಡಬೇಕಲ್ಲ, ಪ್ಲೇವುಡ್ ಸೀಟ್ ಎಲ್ಲ ಹಾಕಿ ಮತ್ತೆ ಅದನ್ನ ಟೇಬಲ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಲೆವೆಲ್ ಇರಲ್ಲ, ಬಾ ಈ ತರನ ಇಟ್ಕೊ ಅಂತ ಹೇಳಿದ್ರು ಕಾಲಲ್ಲಿ. ಈ ತರ ಇಟ್ಕೊಂಡಿದ್ದೆ ಕಾಲಲ್ಲಿ. ಇಟ್ಕೊಂಡಾದ್ಮೇಲೆ ಅವರೊಂದು ಲೆವೆಲ್ಗೆ ಕಟ್ ಮಾಡಿದ್ರು ಸ್ನೇಹಿತರೆ. ಕಟ್ ಮಾಡಾದ್ಮೇಲೆ ಯಾವ ತರ ಟೇಬಲ್ ಮಾಡ್ತಾರೆ ನೋಡಿ, ಆ ಟೇಬಲ್ ಮಾಡಾದ್ಮೇಲೆ ನೈಟ್ ಒಂದ್ ಸ್ವಲ್ಪ ಮ್ಯಾಟ್ ಅನ್ನ ಹಾಸ್ತಿದ್ವಿ. ಈ ತರ ಬರುತ್ತೆ ಮ್ಯಾಟ್ ಅಂತ ನಮ್ಮ ಅಣ್ಣವ್ರಿಗೆ ತೋರಿಸ್ಬೇಕಿದ್ದು, ಈ ತರ ಬರುತ್ತೆ ಮ್ಯಾಟ್ ಅಂತ ಹೇಳಿದ್ವಿ. ನಮ್ಮ ಬುಲೆಟ್ ಅಣ್ಣವರು ನೆಲ ಎಲ್ಲ ಒರೆಸಿದ್ರು. ನೆಲ ಎಲ್ಲ ಒರೆಸಿದ್ರೆ ಅಲ್ವಾ ಸ್ನೇಹಿತರೆ ಮ್ಯಾಟ್ ಎಲ್ಲ ಹಾಕ್ಬೋದಂತೇಳಿ ನೆಲ ಎಲ್ಲ ಒರೆಸಾದ್ಮೇಲೆ ಸ್ನೇಹಿತರೆ ಈ ತರ ನೆಲ ಒರೆಸ್ತಾ ಇದ್ರು. ಏನಕ್ಕಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡೇ ಒರ್ಸಕ್ಕಾಗೋದು, ಒರೆಸಿ ಅದನ್ನ ಇದ್ ಮಾಡ್ತಿದ್ವಿ ಸ್ನೇಹಿತರೆ. ಅದಾದ್ಮೇಲೆ ಸ್ನೇಹಿತರೆ ಈ ತರ ನೆಲಕ್ಕೆಲ್ಲ ಮ್ಯಾಟ್ ಹಾಸೋದಿತ್ತು. ಮ್ಯಾಟ್ ಬಂದಿದ್ದು ನಮ್ಮ ಅಣ್ಣವರು ಬೆಂಗಳೂರಿಂದ ತಗೊಬಂದಿದ್ರು. ಮ್ಯಾಟ್ ಎಲ್ಲ ಹಾಸಿ ಈ ತರ ಮ್ಯಾಟ್ ಎಲ್ಲ ಹಾಸಿ, ಇದು ಒಂದು ಚೇರ್ಗೆ 10,000 ಕಾಸ್ಟ್ ಕೊಟ್ಟು. ಅದಾದ್ಮೇಲೆ ಈ ತರ ಟೇಬಲ್ಗೆಲ್ಲ ಹತ್ರಿ ಎಲ್ಲ ಮಾಡಿ ಸ್ನೇಹಿತರೆ ಗಮ್ ಹಾಕಿ, ಗಮ್ ಮೇಲೆ ಒಂದು ಸೀಟ್ ಅಂಟಿಸ್ಬೇಕಾಗಿತ್ತು. ಸೀಟ್ ಎಲ್ಲ ಅಂಟಿಸಿ ಅದನ್ನ ಗಮ್ ಮೇಲೆ ಹಾಕಿ ಈ ತರ ಸೀಟ್ನೆಲ್ಲ ಅಂಟಿಸಿ ಕೆಳಗಡೆ ನಾವು ನೈಟೇ ಫ್ಲೋರಿಂಗ್ ಎಲ್ಲ ಮ್ಯಾಟ್ ಹಾಸ್ಬಿಟ್ಟಿದ್ವಿ. ಏನಕ್ಕಂದ್ರೆ ಇವಾಗ ನಾಳೆ ಸಂಡೇ ಇರೋದಕ್ಕೋಸ್ಕರ ಫ್ಲೋರಿಂಗ್ ಮ್ಯಾಟ್ ಹಾಸಿದ್ವಿ.
ಇವ್ರು ನಮ್ಮ ನಿತು ಅಣ್ಣ ಅಂತ. ಇವರು ಬಂದು ಪೇಂಟಿಂಗ್ ಎಲ್ಲ ಮಾಡ್ತಿದ್ರು, ಇದಕ್ಕೆಲ್ಲ ಮಾಡಿದ್ವಲ್ಲ ಅದಕ್ಕೋಸ್ಕರ. ಬಾಯಿ ಸ್ನೇಹಿತರೆ, ಇಲ್ಲಿಗೆ ನನ್ನ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ಫಸ್ಟ್ ವೀಡಿಯೋದಲ್ಲಿ ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದೆ. ಎರಡನೇ ವೀಡಿಯೋದಲ್ಲಿ ಯಾವ ಥರ ಇತ್ತು ಅಂತ ಹೇಳಿದೆ. ನಾನು ಮತ್ತು ನಮ್ಮ ಪ್ರಸನ್ನ ಮಾವ ಮತ್ತು ನಮ್ಮ ಹುಡುಗರೆಲ್ಲ ಸೇರಿ ಯಾವ ಥರ ಆಲ್ಟ್ರೇಷನ್ ಮಾಡಿದ್ವಿ ಅಂತ ಹೇಳಿದ್ವಿ. ಇವಾಗ ಮೂರನೇ ವೀಡಿಯೋದಲ್ಲಿ ನಿಮಗೆ ನೀಟಾಗಿ ಆಫೀಸ್ನ ಕ್ಲೀನ್ ಮಾಡಿದ್ದೀವಿ ಮತ್ತು ಯಾವ ಥರ ಆಲ್ಟ್ರೇಟ್ ಮಾಡಿದ್ದೀವಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾರು ಅಫಿಷಿಯಲ್ಸ್ ಯಾರು ಬರ್ತಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವೀಡಿಯೋನ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ, ಮತ್ತು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಗೊತ್ತಿರೋರು ಯಾರೇ ಇದ್ರೂ ಸಬ್ಸ್ಕ್ರೈಬ್ ಮಾಡಿಸಿ ಸ್ನೇಹಿತರೆ. ಮುಂದೆ ಒಳ್ಳೆ ಕಂಟೆಂಟ್ನ ಕೊಡ್ತೀನಿ ಸ್ನೇಹಿತರೆ.